ನೋಡಿ, ಶೀಘ್ರದಲ್ಲಿಯೇ ಗೃಹಲಕ್ಷ್ಮಿಯರ ಮನೆ ಮನೆ ಸಮೀಕ್ಷೆಯಾಗುತ್ತೆ. ಶೀಘ್ರದಲ್ಲಿಯೇ ಅಧಿಕಾರಿಗಳು ಬರ್ತಾರೆ. ಸೇವಾ ಸಿಂಧು ಅವರ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ. ನೋಡಿ, ಸೇವಾ ಸಿಂಧು ಹೋಗ್ಬೇಕಾಗುತ್ತೆ, ಇಲ್ಲ ಅಧಿಕಾರಿಗಳೇ ಮನೆ ಮನೆಗೆ ಭೇಟಿ ನೀಡ್ತಾರೆ. ಮನೆಗೆ ಬಂದು ಅರ್ಜಿ ಮರುಪರಿಶೀಲನೆ ಅಂತ ಸಿಎಂ ಹೇಳಿದ್ದಾರೆ. ಫೇಸ್ ಅಥೆಂಟಿಕೇಶನ್ ಮತ್ತು ಬಯೋಮೆಟ್ರಿಕ್ ಸಂಗ್ರಹ ಆಗುತ್ತೆ. ಇಲ್ಲಿ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅನ್ನ ಬಳಸಲಾಗುತ್ತೆ. ಅನರ್ಹ ಫಲಾನುಭವಿಗಳಿಗೆ ಕೊಡಲಾಗುತ್ತೆ. ಇಲ್ಲಿ ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಬೇಕು. ಯಾರೆಲ್ಲ ಅನರ್ಹರಿರ್ತಾರೆ ಅಂಥವರಿಗೆ ಇಲ್ಲಿ ಬ್ರೇಕ್ ಬೀಳುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ ಹಣ ಮರುಪರಿಶೀಲನೆಗೆ ಸರ್ಕಾರ ಈಗ ಮುಂದಾಗಿದೆ. ಒಂದೇ ಮನೆಯಲ್ಲಿ 3-4 ಜನ ಅಂದರೆ ರೇಷನ್ ಕಾರ್ಡನ್ನು 2-3 ಮಾಡಿಸ್ಕೊಂಡು ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರು. ಹಾಗಾಗಿ ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಈಗ ಮರುಪರಿಶೀಲನೆಗೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡುತ್ತಾರೆ ಅಥವಾ ಸೇವಾ ಸಿಂಧುಗೆ ಹೋಗಬೇಕಾಗುತ್ತೆ. ಇನ್ನು ಗೃಹಲಕ್ಷ್ಮಿ ಲೆಕ್ಕಾಚಾರ ನೋಡೋದಾದ್ರೆ 1.24 ಕೋಟಿ ಸೌಲಭ್ಯ ಇರುವಂಥದ್ದು, ಅಂದರೆ ಫಲಾನುಭವಿಗಳ ಗೃಹಲಕ್ಷ್ಮಿ ಸೌಲಭ್ಯ ಸರ್ಕಾರದಿಂದ ಈವರೆಗೆ 76,951 ಕೋಟಿ ಪಾವತಿ ಆಗಿದೆ. ಮನೆಯ ಯಜಮಾನಿಗೆ ಈವರೆಗೆ 32 ಕಂತುಗಳು ಹಣ ಜಮೆಯಾಗಿದೆ. ಜೂನ್ 2026ರವರೆಗೆ ನೋಡಿ 3,13,297 ಫಲಾನುಭವಿಗಳು ಮರಣ ಆಗಿದ್ದಾರೆ. 1,10,562 ಖಾತೆಗೆ ಮರಣದ ನಂತರವೂ ಕೂಡ ಇಲ್ಲಿ 2,117.31 ಕೋಟಿ ಜಮೆ ಆಗಿದೆ. ಈ ಪೈಕಿ 240.7 ಕೋಟಿ ಮಾತ್ರ ಸರ್ಕಾರದ ಮರು ಜಮೆ ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನು ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಈಗ ಸರ್ಕಾರ ಮುಂದಾಗಿರುವಂಥದ್ದು, ಅಂದ್ರೆ ಮನೆ ಮನೆಗೆ ಅಧಿಕಾರಿಗಳು ಭೇಟಿ ನೀಡ್ತಾರೆ ಅಥವಾ ಸೇವಾ ಸಿಂಧಿಗೆ ಹೋಗಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ, ಅಂದ್ರೆ ಮಾಹಿತಿ ಏನಿದೆ? ಖಂಡಿತ ಲಕ್ಷ್ಮಿ, ಈಗಾಗಲೇ ಡಿಕೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಡೆಯುತ್ತಿರುವಂತ ಅನರ್ಹರಿಗೆ ಕೊಡೋದಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟಿ ಹಣ ದುರುಪಯೋಗ ಆಗಿದೆ ಅನ್ನುವಂಥದ್ದು ಮಾಹಿತಿ ದೊಡ್ಡ ಪ್ರಮಾಣದಲ್ಲಿ ಬಹಿರಂಗವಾಗಿದೆ. ಹೀಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ, ಮರು ಅರ್ಜಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಗ್ರಾಮವನ್ನು, ಬೆಂಗಳೂರನ್ನು ಮತ್ತು ಸೇವಾ ಸಿಂಧುಗಳಲ್ಲಿ ಕೂಡ ಈ ಒಂದು ಅರ್ಜಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದಲ್ಲದೆ ಈಗ ಡಿಕೆ ಸರ್ಕಾರ ಒಂದ್ ಹೆಜ್ಜೆ ಮುಂದೆ ಇಟ್ಟು ಅಧಿಕಾರಿಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಮನೆ ಮನೆಗೆ ಹೋಗ್ಬೇಕು, ಗೃಹಲಕ್ಷ್ಮಿ ಅವರ ಒಂದು ಅಗತ್ಯ ದಾಖಲೆಗಳನ್ನ ನೀವು ಸಂಗ್ರಹಿಸಬೇಕು, ಅನರ್ಹರಿಗೆ ಕೊಡ್ಬೇಕು. ಅನರ್ಹರ ದಾಖಲೆ ಅಂದ್ರೆ ಮೃತರಾಗಿರ್ಬೋದು ಅಥವಾ ಅದಕ್ಕೆ ಎಲಿಜಿಬಲ್ ಇಲ್ಲದೆ ಇರುವಂತವ್ರನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರನ್ನ ಯೋಜನೆಯಿಂದ ಕೈ ಬಿಡಬೇಕು. ಮತ್ತೆ ಅರ್ಹರು ಈ ಯೋಜನೆಯಿಂದ ಹೊರ ಹೋಗದಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ಅಧಿಕಾರಿಗಳ ಹೆಗಲಿಗೆ ವಹಿಸಿದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳು ಮನೆ ಮನೆಗೆ ಹೋಗ್ತಾರೆ, ಅಗತ್ಯ ದಾಖಲೆಗಳಾದಂತ ಆಧಾರ್ ಕಾರ್ಡ್ ಅನ್ನ ಪಡಿತಾರೆ. ಅದಾದ ಜೊತೆಗೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೂಡ ಕಡ್ಡಾಯವಾಗಿ ಪಡಿಲೇಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಅದರ ಜೊತೆಗೆ ವೋಟರ್ ಐಡಿ ಕೂಡ ಬೇಕೇ ಬೇಕು ಅಂತ ಶಿವಕುಮಾರ್ ಅವರು ಒಂದು ಸೂಚನೆಯನ್ನ ಅಧಿಕಾರಿಗಳಿಗೆ ಹೊರಡಿಸಿದ್ದಾರೆ. ಅದರಂತೆ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಅದರ ಜೊತೆಗೆ ಕಡ್ಡಾಯ ಫೇಸ್ ಅಥೆಂಟಿಕ್. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕು ಅಂದರೆ ಈಗ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಅಂದರೆ ಮರುಪರಿಶೀಲನೆಗೆ ಈಗ ಸರ್ಕಾರ ಆದೇಶ ನೀಡಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ ಅಂತ ಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ.